ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮೊದಲಿಗೆ ನಾನು ಯಾವ ಆ್ಯಪ್ ಬಗ್ಗೆ ತಿಳಿಸ್ತಾ ಇದ್ದೇನೆ ಅಂದರೆ, ಇವತ್ತು ನೀವು ಒಂದು ಥಂಬ್ನೇಲನ್ನು ಮಾಡಬೇಕಾದ್ರೆ ನಿಮಗೆ ಯಾವ ಆ್ಯಪ್ ಯೂಸ್ ಆಗುತ್ತೆ ಅಂದರೆ, ಅತಿ ಹೆಚ್ಚಾಗಿ ಎಲ್ಲರೂ ಯೂಸ್ ಮಾಡುವ ಆ್ಯಪ್ ಯಾವುದು ಅಂದರೆ ಅದು ನಾನು ಯೂಸ್ ಮಾಡ್ತಾ ಇರೋ ಆ್ಯಪೇ. ಯಾಕಂದರೆ ಎಲ್ಲರೂ ಕೂಡ ಇದನ್ನೇ ಆ್ಯಪನ್ನೇ ಯೂಸ್ ಮಾಡ್ತಾರೆ. ನೀವು ಯಾವುದಾದ್ರೂ ಒಂದು ಯೂಟ್ಯೂಬ್ ವಿಡಿಯೋಗೆ ಥಂಬ್ನೇಲನ್ನು ಕೊಡಬೇಕಾಗಿತ್ತು, ಅಥವಾ ನಿಮ್ಮದೇ ಒಂದು ಪೋಸ್ಟರನ್ನು ತಯಾರು ಮಾಡಬೇಕಾಗಿತ್ತು, ಅಥವಾ ನಿಮ್ಮದೇ ಒಂದು ಯಾರದೇ ಆದರೂ ಸಂಬಂಧಿಕರದ್ದು ಬರ್ತ್ಡೇ ಅಥವಾ ಯಾವುದಾದ್ರೂ ಮದುವೆ ಏನೇ ಇರಲಿ, ಅವರ ಒಂದು ಫೋಟೋವನ್ನು ಹಾಕ್ಬಿಟ್ಟು ಕೆಳಗಡೆ ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ ಬರ್ತ್ಡೇ ಈ ರೀತಿಯೆಲ್ಲ ನೀವು ಬರ್ಕೊಬೋದು. ಅಥವಾ ನಾನೀಗ ಏನು ತಿಳಿಸ್ತಾ ಇದ್ದೇನೆ ಅಂದರೆ, ಥಂಬ್ನೇಲನ್ನು ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಥಂಬ್ನೇಲನ್ನು ಮಾಡಬೇಕಾದ್ರೆ ಮೊದಲಿಗೆ ಈ ರೀತಿ ಬಂದಿರುತ್ತೆ. ನ್ಯೂ ಟೆಕ್ಸ್ಟ್ ಅಂತ ಆ್ಯಪನ್ನ ಓಪನ್ ಮಾಡಿದ್ಮೇಲೆ ಈ ರೀತಿ ನ್ಯೂ ಟೆಕ್ಸ್ಟ್ ಅಂತ ಇರುತ್ತೆ. ಅದನ್ನು ನಾವು ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇರುತ್ತೆ. ಅದನ್ನು ನಾವು ಇಲ್ಲಿ ಹೋಗ್ಬಿಟ್ಟು ಇದನ್ನು ಡಿಲೀಟ್ ಮಾಡಬೇಕು. ಇಲ್ಲಿ ರೌಂಡ್ ಹಾಕಿದೆ ನೋಡಿ, ಅಲ್ಲಿ ಪ್ರೆಸ್ ಮಾಡಿದ್ರೆ ಅದು ಡಿಲೀಟ್ ಆಗುತ್ತೆ. ಅದನ್ನು ಈ ರೀತಿ ಡಿಲೀಟ್ ಮಾಡ್ಕೊಬೇಕು. ಅಲ್ಲಿ ಏನೂ ಇಲ್ಲ ಈಗ. ಆಮೇಲೆ ನಾವೇನು ಮಾಡಬೇಕಂದ್ರೆ, ಇಲ್ಲಿ ಎ ಅಂತ ಇದೆಯಲ್ಲ, ಇಲ್ಲಿ ಎ ಅಂತ ಇದೆ ಅದ್ರ ಮೇಲೆ. ಸೊ ಗೈಸ್, ಇವಾಗ ಏನು ಮಾಡಬೇಕಂದ್ರೆ, ಇಲ್ಲಿ ಎ ಅಂತ ಇರುತ್ತೆ, ಇದ್ರ ಮೇಲೆ ಸಿಂಪಲ್ಲಾಗಿ ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ಏನು ಮಾಡ್ಕೊಬೇಕಂದ್ರೆ, ಇಲ್ಲಿ ಪ್ಲಸ್ ಟೆಕ್ಸ್ಟ್ ಅಂತ ಇರುತ್ತೆ, ಇದನ್ನು ಹಾಕಿದ್ರೆ ಮತ್ತು ನೀವು ಯಾವ ಟೆಕ್ಸ್ಟನ್ನು ಬರ್ಕೊಬೇಕು ಆ ಟೆಕ್ಸ್ಟ್ ಬರುತ್ತೆ. ಮತ್ತು ನಮ್ಗೆ ಅದು ಇವಾಗ ಬೇಡ. ನಾನು ಇವಾಗ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದು ಆಕಾರದ್ದು ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರ್ತೀನಿ. ಆಮೇಲೆ ಇಲ್ಲೆಲ್ಲ ನಿಮಗೆ ಬೇಕಾಗಿರೋದು ಬರುತ್ತೆ. ಇಲ್ಲಿ ನಮಗೇನಾದರೂ ಇಮೇಜ್ಗಳನ್ನು ಇಂಪೋರ್ಟ್ ಮಾಡ್ಕೊಬೇಕಾಗಿದ್ದರೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ನೀವು ಯೂಟ್ಯೂಬ್ ಥಂಬ್ನೇಲ್ ಮಾಡೋರಿದ್ರಿ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಇಮೇಜ್ ಸೈಜ್ ಅಂತ ಇರುತ್ತೆ, ಇದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡಿ. ಇಲ್ಲಿ ಕಸ್ಟಮ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಅಂತ ಇದೆ ನೋಡಿ, ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಅಂತ ಇದೆ, ಇದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ಇವಾಗ ಓಕೆ ಹಾಕಬೇಕಾಗತ್ತೆ. ಓಕೆ ಮಾಡಿದ್ಮೇಲೆ ಇದು ಯೂಟ್ಯೂಬ್ ಥಂಬ್ನೇಲ್ ಯಾವ ಸೈಜ್ ಇರುತ್ತೆ ಆ ಸೈಜು ರೆಡಿಯಾಗಿರುತ್ತೆ. ಮತ್ತು ಇವಾಗ ಕಲರನ್ನು ತೊಗೊಬೇಕು. ನಾವು ಬ್ಯಾಕ್ಗ್ರೌಂಡ್ ಕಲರ್ ಯಾವ ಕಲರ್ ಬೇಕಾಗುತ್ತೆ. ನಾನು ವೈಟ್ ಕಲರು ಬ್ಲ್ಯಾಕ್ ಕಲರನ್ನ ಯೂಸ್ ಮಾಡೋದಂತ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂದ್ರೂ ಕಾಣಿಸುತ್ತೆ. ನಾನು ಈ ಕಲರ್ನ ಈ ಸರ್ತಿ ಯೆಲ್ಲೋ ಕಲರ್ನ ಯೂಸ್ ಮಾಡ್ತೀನಿ. ಓಕೆ ಅಂತ ಹಾಕಿ. ಮತ್ತು ಇವಾಗ ಏನು ಮಾಡ್ಬೇಕಂದ್ರೆ, ನೀವು ಏನಾದರೂ ಬರಿಬೇಕಂದಿದ್ರೆ ಇಲ್ಲಿ ಎ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ನ್ಯೂ ಟೆಕ್ಸ್ಟನ್ನು ಆ ಕಡೆ ಈ ಕಡೆ ಸರ್ಸ್ಕೊಬೋದು. ಇದನ್ನು ದೊಡ್ಡದು ಮಾಡ್ಕೊಬೋದು, ಇದನ್ನು ಉದ್ದಕ್ಕೆ ಗಿಡ್ಡಕ್ಕೆ ಮಾಡ್ಕೊಬೋದು. ಇದ್ರ ಮೇಲೆ ಡಬಲ್ ಸರಿ ಟೈಪ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಇದನ್ನು ನೀವು ಏನು ಬರಿತೀರಾ ಅಂತ ಇಲ್ಲಿ ಡಿಪೆಂಡ್ ಆಗುತ್ತೆ. ನಾನಿವಾಗ ಯೂಟ್ಯೂಬ್ ಅಂತ ಬರಿತೀನಿ. ಯೂಟ್ಯೂಬ್ ಅಂತ ಬರೆದೆ ನಾನು. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಯೂಟ್ಯೂಬನ್ನು ದೊಡ್ಡದಾಗಿ ಮಾಡ್ಕೊತೀನಿ. ಇವಾಗ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊತಾ ಹೋಗ್ತೀನಿ ನಾನು. ಇವಾಗ ಇಲ್ಲಿ ಟಿ ಅಂತ ಇದೆಯಲ್ಲ, ಇದು ಸೈಜ್ ಗೈಸ್, ಅಕ್ಷರಗಳ ಸೈಜು. ಇಷ್ಟು ಚಿಕ್ಕದು ಕೂಡ ಮಾಡ್ಕೊಬೋದು, ಇಷ್ಟು ದೊಡ್ಡದು ಕೂಡ ಮಾಡ್ಕೊಬೋದು. ನಾನು ಮಿಡಲ್ ಕ್ಲಾಸಲ್ಲೇ ಇಡ್ತೀನಿ. ಆಮೇಲೆ ಇವಾಗ ಕಲರನ್ನು ಮಾಡ್ಕೊಬೋದು. ನಾವು ಯಾವ ಕಲರ್ ಬೇಕೋ ಆ ಕಲರನ್ನು ಹಾಕ್ಕೊಬೋದು. ವೈಟ್ ಕಲರನ್ನು ಯೂಸ್ ಕೂಡ ಮಾಡ್ಬೋದು. ನಾನಿವಾಗ ವೈಟ್ ಕಲರ್ನ ಯೂಸ್ ಮಾಡ್ತೀನಿ. ಆಮೇಲೆ ಇವಾಗ ಫಾಂಟ್ಗಳನ್ನು ಅಂದರೆ ಅಕ್ಷರಗಳು ಯಾವ ರೀತಿ ಇರಬೇಕು ಅಂತ ಯಾವ ಸ್ಟೈಲಲ್ಲಿರಬೇಕು ಅಂತ ಇಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ಹೆಚ್ಚಿಗೆ ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ಡೇಸ್ ಫಾಂಟನ್ನು ಯೂಸ್ ಮಾಡ್ತೀನಿ. ಇದನ್ನು ಹೆಚ್ಚಿಗೆ ಯೂಸ್ ಮಾಡ್ತೀನಿ. ಆಮೇಲೆ ಇವಾಗ ನೀವು ಅಕ್ಷರಗಳನ್ನು ಒಂದು ಸ್ವಲ್ಪ ಕರ್ವಾಗಿ ಮಾಡ್ಕೋಬೇಕಂದಿದ್ರೆ ಇದನ್ನು ಈ ರೀತಿ ಮಾಡ್ಕೊಬೋದು. ನಾನು ಏನನ್ನೂ ಕೂಡ ಅದನ್ನು ಮಾಡ್ಕೊಳ್ಳಲ್ಲ, ಯಾಕಂದರೆ ನಾನು ಬ್ಯಾಕ್ಗ್ರೌಂಡ್ ಕೊಡ್ತಾಯಿದ್ದೀನಿ. ಇಲ್ಲಿ ಬ್ಯಾಕ್ಗ್ರೌಂಡನ್ನು ಈ ರೀತಿ ಬ್ಯಾಕ್ಗ್ರೌಂಡನ್ನು ಕೊಡ್ಕೊಬೋದು. ಬ್ಯಾಕ್ಗ್ರೌಂಡ್ ಯಾವ ಕಲರ್ ಬೇಕಪ್ಪ ಅದನ್ನು ಕೂಡ ಇಲ್ಲಿ ಚೂಸ್ ಮಾಡ್ಕೊಬೋದು. ಆಮೇಲೆ ಬ್ಯಾಕ್ಗ್ರೌಂಡು ಈ ಕಲರ್ ಬೇಕಾ. ಆಮೇಲೆ ಇದು ರೈಟ್ ಪ್ಯಾಡಿಂಗು ಉದ್ದಕ್ಕೆ ಆಗುತ್ತೆ ಬ್ಯಾಕ್ಗ್ರೌಂಡು. ಆಮೇಲೆ ಈ ಕಡೆ ಉದ್ದಕ್ಕೆ, ಆಮೇಲೆ ಮೇಲ್ಗಡೆ ಇದು ಕೆಳಗಡೆ, ಆಮೇಲೆ ಇದೇನಿದೆ ಗುಂಡಕ್ಕಾಗೋ ಹಾಗಿರುತ್ತೆ. ಆಮೇಲೆ ಇಷ್ಟು ಮಾಡ್ಕೊಂಡ್ಮೇಲೆ ರೈಟ್
ಇವಾಗ ಇದನ್ನು ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ಟು PNG ಕೂಡ ಮಾಡ್ಕೊಬೋದು. PNG ಇಲ್ಲ ಅಂದರೆ JPGನೇ ಮಾಡಿ. ಇಲ್ಲಿ ಅಲ್ಟ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ತುಂಬ ಚೆನ್ನಾಗಿ ಬರುತ್ತೆ. ಅಲ್ಟ್ರಾ ಮೇಲೆ ಕ್ಲಿಕ್ ಮಾಡಿ. ಓಕೆ ಗೈಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಆಲ್ಗೆ ಸೆಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಮಾಡಿ. ಯಾಕಂದರೆ ನಮ್ಮ ವಿಡಿಯೋಗಳು ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.